ಕೃಷಿ ಫ್ರೆಂಡ್ಸಿಗೆ ಸ್ವಾಗತ. ಭತ್ತಕ್ಕೆ ಕೋಳಿ ಗೊಬ್ಬರ ಮೇಲ್ಗೊಬ್ಬರವಾಗಿ ಹೇಗೆ ಕೊಡಬೇಕು, ಭತ್ತ ಹೇಗೆ ಉತ್ಪತ್ತಿ ಜಾಸ್ತಿ ಮಾಡಬೇಕು ಅನ್ನೋದು ನೀವು ಈ ಸಂಚಿಕೆಯಲ್ಲಿ ನೋಡಿ, ಪೂರ್ತಿ ನೋಡಿ ಗೊತ್ತಾಗುತ್ತೆ. ಇಂಥ ವಿಡಿಯೋಗಳು ಇನ್ನೂ ಹೆಚ್ಚು ಮಾಡಬೇಕು ಅನ್ನಂಗಿದ್ರೆ ನೀವು ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದರಿಂದ ಬೆಳೆಯಲು ಮೊದಲು ಗದ್ದೆಯನ್ನು ಉಳುಮೆ ಮಾಡಿ ಒಂದು 15ರಿಂದ 20 ದಿವಸ ಬಿಸಿಲಿನಲ್ಲಿ ಒಣಗಿಸಬೇಕು. ಏಕೆಂದರೆ ಭೂಮಿಯಲ್ಲಿ ಇದು ಹುಳ ಉಪ್ಪಟೆಗಳು ಸಾಯಬೇಕು. ಬಿಸಿಲಿಗೆ ಎಂಥ ಜಂತುಗಳು ಸಹ ಸಾಯುತ್ತವೆ. ಭೂಮಿಯು ಫಲವತ್ತಾಗುತ್ತದೆ. ಬಿಸಿಲಲ್ಲಿ 15ರಿಂದ 20 ದಿವಸಗಳು ಬಿಸಿಲಿನಲ್ಲಿ ಮಣ್ಣು ಒಣಗಿದರೆ ಭೂಮಿ ಅರ್ಧ ರೋಗ ಮುಕ್ತವಾಗಿ ಇರುತ್ತದೆ. ಆದ್ದರಿಂದ ನೀವು ಭತ್ತ ಕೊಯ್ದು ತಕ್ಷಣ ಉಳುಮೆ ಮಾಡಿ ನೀರು ಬಿಡದಂಗೆ ಮಣ್ಣನ್ನು ಚೆನ್ನಾಗಿ ಒಣಗಿಸಬೇಕು. ಇದು ಮೊದಲನೇ ಹಂತ. ನಂತರ ಕೋಳಿ ಗೊಬ್ಬರವನ್ನು ಒಂದು ಟ್ರ್ಯಾಕ್ಟರ್ ಲೋಡನ್ನು ಕೋಳಿ ಗೊಬ್ಬರ 1 ಎಕರೆಗೆ ಎರಚಿ ಮತ್ತೆ ಉಳುಮೆ ಮಾಡಿ 10-15 ದಿವಸ ಭೂಮಿಯಲ್ಲಿ ಹಾಗೆ ಬಿಡಬೇಕು. ಏಕೆಂದರೆ ಕೋಳಿ ಗೊಬ್ಬರ ಭೂಮಿಯಲ್ಲಿ ಕೊಳೆತು ಅದು ಕಣಗಳು ಎಲ್ಲ ಮಣ್ಣುಗಳಲ್ಲಿ ಹರಡಿ ಜೀವಸತ್ವಗಳು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಭೂಮಿಯು ಫಲವತ್ತಾಗುತ್ತದೆ. ಈ ರೀತಿ ಮಾಡಿ ನಂತರ ನೀವು ಕೆಸರು ಮಾಡಿ ನಾಟಿ ಮಾಡಿ. ಇಲ್ಲ ನಮ್ಮ ಭೂಮಿ ಶೀತ ಆಗಿದೆ, ಯಾವಾಗಲೂ ನೀರಿರುತ್ತೆ, ಜೋಗು ಪ್ರದೇಶ, ಆವಾಗ ನಾವು ಮಣ್ಣು ಒಣಗಿಸೋಕ್ಕಾಗಲ್ಲ ಅಂದಾಗ ನೀವು ಭೂಮಿಯನ್ನು ಟ್ರ್ಯಾಕ್ಟರ್ನಲ್ಲಿ ಅಥವಾ ಟಿಲ್ಲರ್ನಲ್ಲಿ ಕೆಸರು ಮಾಡೋ ಟೈಮಲ್ಲಿ 1 ಲೋಡ್ ಕೋಳಿ ಗೊಬ್ಬರವನ್ನು ಭೂಮಿಗೆ ಎರಚಿ ಮಣ್ಣಿನಲ್ಲಿ ಸೇರಿಸಿ ಕೋಳಿ ಗೊಬ್ಬರವನ್ನು ಮಿಶ್ರಿತ ಮಾಡಿ 1 ವಾರ ಬಿಡಬೇಕು. ಆಗ ನಿಮ್ಮ ಭೂಮಿಯಲ್ಲಿ ಎಲ್ಲ ಕೋಳಿ ಪೋಷಕಾಂಶಗಳು ಸೇರುತ್ತದೆ ಮತ್ತು ನೀವು ಕೆಮಿಕಲ್ ಹಾಕೋದನ್ನು ಕಡಿಮೆ ಮಾಡಬಹುದು. ಅಂದರೆ 0% ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಂತರ 10-15 ದಿವಸ ಆದಮೇಲೆ 2ರಿಂದ 3 ಸತಿ ನೀವು ಭೂಮಿಯನ್ನು ಉಳುಮೆ ಮಾಡಿ ಕಳೆಯನ್ನು ಅವಾಯ್ಡ್ ಮಾಡಬೇಕು. ನೀವು ಭೂಮಿ ಕೆಸರು ಮಾಡಿದಾಗ ಆದಷ್ಟು 2 ಇಂಚು ನೀರು ನಿಲ್ಲಿಸಿದ್ರೆ ಕಳೆಗಳನ್ನು ಅಲ್ಲೇ ಕೊಳೆಯೋಕ್ಕೆ ಅವಕಾಶ ಮಾಡಿಕೊಡಿ. ಕಳೆ ಕೊಳೆತು ನೀರು ನಿಂತಾದ ಮೇಲೆ ಒಂದು 10 ದಿವಸ ಆದಮೇಲೆ ಯಾವತ್ತು ಪೈರುಗಳನ್ನು 15ರಿಂದ 20 ದಿವಸದ ಒಳಗೆ ನಾಟಿ ಮಾಡಬೇಕು. ತುಂಬ ಬಲ್ತಿರೋ ಪೈರು ನಾಟಿ ಮಾಡೋದ್ರಿಂದ ಕೌಲು ಹೊಡೆಯುವುದು, ಭತ್ತಗಳ ಸಂಖ್ಯೆ ಹೆಚ್ಚಾಗುವುದು ಕಡಿಮೆಯಾಗುತ್ತದೆ. ಆದ್ದರಿಂದ 18ರಿಂದ 20 ದಿವಸ 22 ದಿವಸದೊಳಗೆ ನೀವು ನಾಟಿ ಮಾಡಬೇಕು. ಆವಾಗ ನಿಮ್ಮ ಭತ್ತ ಚೆನ್ನಾಗಿ ಕೌಲು ಹೊಡೆಯುತ್ತದೆ, ದಿಂಡು ಚೆನ್ನಾಗಿ ಬರುತ್ತದೆ. ಆದ್ದರಿಂದ ಬೇಗನೆ ನಾಟಿ ಮಾಡೋದು ಉಪಯೋಗಿಸಬೇಕು. ಈಗ ನಿಮಗೆ ನಾಟಿಗಿಂತಲೂ ಯಂತ್ರದಿಂದ ನಾಟಿ ಮಾಡೋದು ಬಂದಿರುತ್ತದೆ ನೋಡಿ. ಇದೇ ಥರ ಈಗ ಹೋಗ್ತಾ ಇದ್ದೀನಿ, ತೋರಿಸ್ತಾ ಇದ್ದೀವಿ ಅಲ್ಲ, ಈ ಥರ ನೋಡಿ. ಇದು ಯಂತ್ರದಿಂದ ಮಾಡೋದು. ಇದು 15 ದಿವಸಕ್ಕೆ ನಾಟಿ ಮಾಡ್ಬೋದು. ಮತ್ತು ನಿಮಗೆ ಈ ಥರ ಯಂತ್ರದಿಂದ ನಾಟಿ ಮಾಡೋದಾದರೆ 2 kgಯಲ್ಲಿ 1 ಎಕರೆ ಭತ್ತವನ್ನು ನಾಟಿ ಮಾಡ್ಬೋದು. ಆದ್ದರಿಂದ ಈ ಥರ ನೀವು ಮಾಡೋದ್ರಿಂದ ಅನುಕೂಲವಾಗುತ್ತದೆ. ಇಲ್ಲ ಇದು ಅನುಕೂಲ ನಮಗಿಲ್ಲ ಅಂದರೆ ಕೈಯಲ್ಲೇ ನಾಟಿ ಮಾಡಿ, ಏನೂ ತೊಂದರೆ ಇಲ್ಲ. ಬಟ್ 20 ದಿವಸ 22 ದಿವಸ ಒಳಗೆ ನಾಟಿ ಆಗಬೇಕು. ಮತ್ತು ನಾಟಿ ಮಾಡುವಾಗ ನಿಮ್ಮ ಭೂಮಿ ಪೂರ್ತಿ ಸಮತಟ್ಟಾಗಿರಲಿ, ಎಲ್ಲೂ ಹಳ್ಳ ಇರಬಾರ್ದು, ಒಂದೇ ಮಟ್ಟದಲ್ಲಿ ಇರೋಂತೆ ನೋಡಿಕೊಳ್ಳಿ. ಮತ್ತು ನಾಟಿ ಮಾಡಬೇಕಾದ್ರೆ ಎಲ್ಲ ಕಡೆನೂ ಗದ್ದೆಯ ಪೂರ್ತಿ 4 ಭಾಗದಲ್ಲೂ 1 ಇಂಚು ನೀರು ಇರೋಂಗೆ ನೋಡ್ಕೋಬೇಕು. ಅದರಲ್ಲಿ ನಾಟಿ ಮಾಡಿ. ಆ ಥರ ನಾಟಿ ಮಾಡಿದ್ಮೇಲೆ 3 ದಿವಸ ಆ ನೀರು ಹಾಗೇ ಇರಲಿ, ಅಲ್ಲೇ ಡ್ರೈ ಆಗಬೇಕು. ಆವಾಗ ನಿಮ್ಮ ಭೂಮಿ ಚೆನ್ನಾಗಿ ಬರುತ್ತದೆ. 3 ದಿವಸ ಡ್ರೈ ಆದಮೇಲೆ ಕೊನೆಯ ಪಕ್ಷ 4ರಿಂದ 5 ದಿವಸ ನೀರು ಬಿಡಬೇಡಿ, ಏನೂ ತೊಂದರೆ ಇಲ್ಲ. ಆವಾಗ ನಿಮ್ಮ ಭೂಮಿ ಗಟ್ಟಿ ಆಗುತ್ತದೆ. ಗಟ್ಟಿ ಆದಾಗ ಪೈರಲ್ಲಿ ಬೇರು ಬೆಳವಣಿಗೆ ಹೆಚ್ಚಾಗುತ್ತದೆ. ನಂತರ 4ರಿಂದ 5 ದಿವಸ ಆದಮೇಲೆ ಕಂಟಿನ್ಯೂ ಆಗಿ ದಿನ 2 ಇಂಚು ನೀರು ನಿಲ್ಲುವಂತೆ ನೋಡ್ಕೊಳ್ಬೇಕು. ನೀರು ಕಡಿಮೆ ಮಾಡಬೇಡಿ. ಆವಾಗ ಭತ್ತ ಕಳೆ ಬರೋದಿಲ್ಲ. ಕಳೆ ಬರೋಕ್ಕಿಂತ ಮುಂಚೆ ಒಂದು ಹೆಚ್ಚಿಗೆ ನೀರಿದ್ದರೆ ಕಳೆ ಹುಟ್ಟೋ ಚಾನ್ಸಸ್ಸೇ ಇರಲ್ಲ. ಯಾವುದೇ ಕಳೆನಾಶಕನೂ ಬಳಸಬೇಡಿ. ನೀರು 1 ಇಂಚು ಇರುವಂತೆ ನೋಡ್ಕೊಳ್ಳಿ ಸಾಕು. ದಿನ ಬೆಳಿಗ್ಗೆ
1 ಇಂಚ್ ಇರುವಂತೆ ನೋಡ್ಕೊಳ್ಳಿ, ಸಂಜೆವರೆಗೂ ನೋಡ್ಕೊಳ್ಳಿ. ರಾತ್ರಿ ಕಮ್ಮಿ ಆದರೂ ಪರವಾಗಿಲ್ಲ. ಬೆಳಿಗ್ಗೆ ಒಂದು 15 ದಿವಸ ನೀವು ಈ ಥರ ನೋಡಿದ್ರೆ ಕಳೆ ಯಾವುದೇ ಕಾರಣಕ್ಕೂ ಬರಲ್ಲ. 15 ದಿವಸ ಆದ ತಕ್ಷಣ ನೀವು ಕೈ ಆಡಿ, ಅಂದರೆ ಕೆಸರನ್ನೆಲ್ಲ ಪೈರುಗಳಿಗೆ ಕೈ ಆಡಿಸಿ, ಕಳೆ ಇರಲಿ ಇಲ್ಲದೆ ಇರಲಿ ಕೈ ಆಡಿಸಿ, ನಂತರ ಮತ್ತೆ ಕೋಳಿ ಗೊಬ್ಬರವನ್ನು ಒಂದು ಎಕರೆಗೆ ಹೆಚ್ಚು ಕಮ್ಮಿ ಅಂದರೆ 10-12 ಚೀಲ ಕೋಳಿ ಗೊಬ್ಬರದ ಚೀಲಗಳಲ್ಲಿ ಒಂದು 10-12 ಚೀಲಗಳನ್ನು ಎರಚಿ ಮತ್ತೆ ನೀರು ಕಟ್ಟಿ, ಆವಾಗ ನಿಮ್ಮ ಕೋಳಿ ಒಂದು ಸತಿ ನೀರು ತುಂಬ ಕಟ್ಟಿದ ಮೇಲೆ ಅದು ತುಂಬ ಹಾರಿ ಒಂದು 5-6 ದಿವಸ ನೀರು ಮತ್ತೆ ಕಟ್ಟಬೇಡಿ, ದಿನ ನೀರು ಕಟ್ಟಬೇಡಿ. ಯಾಕೆ ಅಂದರೆ ಕಳೆ ನೀವು ನೀರು ಕಟ್ಟಿ ಮಾಡಿದಾಗಲೇ ಕಳೆ ಬರೋದು. ನೀರು ಕಟ್ಟಿ ಒಣಗಿಸಿ ಮತ್ತೆ ನೀರು ಬಿಡೋದ್ರಿಂದ ಕಳೆಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದು ನಾನು ಅನುಭವದಿಂದ ಮಾಡಿದ್ದೀನಿ, ಹೇಳ್ತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ವಾರಕ್ಕೆ ಒಂದು ದಿವಸ ಗದ್ದೆ ತುಂಬ ನೀರು ಕಟ್ಟಿ, ಅದು ನೀರು ಒಣಗೋವರೆಗೂ ಮತ್ತೆ ನೀರು ಬಿಡಬೇಡಿ. ಒಣಗಿದ ಮೇಲೆ ಅಂದರೆ ಭೂಮಿ ಒಣಗೋದಲ್ಲ, ನೀರು ಅಂಶ ಎಲ್ಲ ಖಾಲಿ ಆದ ಮೇಲೆ ಮತ್ತೆ ನೀರು ಬಿಡಿ. ಆವಾಗ ನೀರು ಬಿಟ್ಟಾಗಲೂ ಯಾವಾಗಲೂ 5-6 ಚೀಲ ಕೋಳಿ ಗೊಬ್ಬರನ ಉಗ್ತಾ ಇರೋದಕ್ಕೆ ಕಲೀರಿ. ಹಾಗೇನಾಗುತ್ತೆ, ನಿಮ್ಮ ಕೋಳಿ ಇರೋ ಅಂಶಗಳನ್ನೆಲ್ಲ ಭತ್ತಕ್ಕೆ ಸೇರಿ ಭತ್ತ ದೃಢವಾಗಿ ಬರುತ್ತದೆ, ಕವಲೆ ಚೆನ್ನಾಗಿ ಬರುತ್ತದೆ. ಮತ್ತು ಪೋಷಕಾಂಶಗಳು ಸೇರುವುದರಿಂದ ನಿಮ್ಮ ಭತ್ತ ತುಂಬ ಚೆನ್ನಾಗಿ ಬರುತ್ತದೆ. ಈ ರೀತಿ ನೀವು ಭತ್ತ ಹೊಡೆಯೋದ್ರೊಳಗೆ 3-4 ಸತಿ ಕೋಳಿ ಗೊಬ್ಬರ ಈ ಥರ ಎರಚುತ್ತಾ ಇದ್ದರೆ ನೀವು ಯಾವುದೇ ಕೆಮಿಕಲ್ ಹಾಕೋ ಅವಶ್ಯಕತೆ ಬರಲ್ಲ. ಪೊಟಾಸ್ ಒಂದು ಉಪಯೋಗಿಸಿ, ನಾಟಿ ಮಾಡೋ ಟೈಮಲ್ಲಿ ಒಂದು ಪೊಟಾಸ್ ಕೊಡಿ, ಮೇಲ್ಗೈಯಾಗಿ 1-2 ಸತಿ ಪೊಟಾಸ್ ಕೊಡಿ ಸಾಕು. ಮತ್ತು ಯಾವುದೇ ಥರ ಕೆಮಿಕಲ್ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಭತ್ತ ಚೆನ್ನಾಗಿ ಬರ್ತದೆ, ಕಳೆನೂ ಸಹ ಬರೋದಿಲ್ಲ. ಇದು ನೀವು ಮಾಡಿ, ನಿಮಗೆ ಇದು ಗೊತ್ತಾಗಲಿಲ್ಲ ಅಂದರೆ 1-2 ಪಾತಿ 5 ಕುಂಟೆ 10 ಕುಂಟೆಯಲ್ಲಿ ಒಂದು ಸತಿ ಮಾಡಿ ನೀವು ಅನುಭವ ತಗೊಳ್ಳಿ. ಆನಂತರ ನೀವು ಎಕರೆಗಟ್ಟಲೆ ಮಾಡಿ, ಭತ್ತ ತುಂಬಾ ಚೆನ್ನಾಗಿ ಬರ್ತದೆ. ಯಾವುದೇ ರೋಗ ಇರೋದಿಲ್ಲ, ಊಟದ ರುಚಿನೂ ಇರುತ್ತದೆ. ನಾವು ಜೀವನದಲ್ಲಿ ಸಾವಯವ ಮಾಡ್ಬೋದು ಅನ್ನೋ ತೋರಿಸ್ಕೊಡೋ ಶಕ್ತಿ ನಮ್ಮಲ್ಲಿ ಬರುತ್ತದೆ. ದಯವಿಟ್ಟು ಸಾವಯವದಲ್ಲಿ ಭತ್ತ ಬೆಳೆಯೋದನ್ನು ಅಳವಡಿಸ್ಕೊಳ್ಳಿ. ಈ ಸಂಚಿಕೆ ನಿಮಗಿಷ್ಟ ಆಗಿದ್ದರೆ ಶೇರ್ ಮಾಡಿ. ಇನ್ನು ಮುಂದೆ ತರಕಾರಿಗೂ ಹೇಗೆ ಕೋಳಿ ಗೊಬ್ಬರ ಬೆಳೆಸಬೇಕು, ಎಲ್ಲ ಬೆಳೆಗಳಿಗೂ ಕೋಳಿ ಗೊಬ್ಬರ ಹೇಗೆ ಬಳಸಬೇಕು ಅನ್ನೋದು ನಾನು ತಿಳಿಸ್ತೀನಿ. ಥ್ಯಾಂಕ್ಸ್.